ಕರ್ನಾಟಕ ಮಾದರ ಮಹಾಸಭಾದ ಹೊಸಕೋಟೆ ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಹೊಸಕೋಟೆ ನಗರದ ಹೊರವಲಯದ ಖಾಸಗಿ ಸಭಾಭವನದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ನೂತನ ಪದಾಧಿಕಾರಿಗಳ ಘೋಷಣೆಯನ್ನ ಮಾಡಿದ್ರು. ಕರ್ನಾಟಕ ಮಾದರ ಮಹಾಸಭಾದ ಹೊಸಕೋಟೆ ತಾಲೂಕಿಗೆ ಅಧ್ಯಕ್ಷರನ್ನಾಗಿ ವಿ. ನಾಗರಾಜ್, ಉಪಾಧ್ಯಕ್ಷರನ್ನಾಗಿ ಎಸ್.ವಿ. ಶ್ರೀನಿವಾಸ್ ಸೊಂದೇನಹಳ್ಳಿ, ದೇವರಾಜ್ ಗಿಡ್ಡಪ್ಪನಹಳ್ಳಿ, ಶಿವಾನಂದ್ ಕೆ.ಆರ್.ಬಿ. ಹೊಸಕೋಟೆ ಟೌನ್, ಎಚ್.ಕೆ. ಮಂಜುನಾಥ್ ಮಂಜು ಸೂರ್ಯ ಹೊಸಕೋಟೆ ಟೌನ್ ಇವರನ್ನ ನೇಮಕ ಮಾಡಲಾಗಿದ್ದು, ಕಾರ್ಯದರ್ಶಿಯನ್ನಾಗಿ ಚಿಕ್ಕನಲ್ಲಾಳ ನರಸಿಂಹಯ್ಯ ಕೆ ಅವರನ್ನ, ಖಜಾಂಚಿಯಾಗಿ ದೊಡ್ಡವಲ್ಲೂರು ಸಿ. ನಾರಾಯಣಸ್ವಾಮಿ ಅವರನ್ನ, ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಡಿ. ನರಸಿಂಹಯ್ಯ ತಾವರೆಕೆರೆ, ರಮೇಶ್ ಪೂಜೆನ ಅಗ್ರಹಾರ, ಗೋಪಾಲ್ ಜಿ.ಎಂ. ಗೊಟ್ಟಿಪುರ, ರಮೇಶ್ ಕಂಬ್ಳಿಪುರ, ಗಣೇಶ್ ದೊಡ್ಡವಲ್ಲೂರು, ಸುಮಿತ್ರಾ ವೈಫ್ ಆಫ್ ಸತೀಶ್ ಮುಗಬಾಳ, ಎಂ. ರವಿ ಹೊಸಕೋಟೆ ಟೌನ್ ಹಾಗೂ ವಿಶೇಷ ಆಹ್ವಾನಿತರನ್ನಾಗಿ ಪೂಜಪ್ಪ ಕೋಟೂರು ಅನ್ಗೊಂಡಳ್ಳಿ ಹೋಬಳಿ, ಮೂರ್ತಿ ಎಚ್.ಎಂ. ಹೆಂಡಿಗನಾಳ, ಶಿವಾನಂದ್ ಎಚ್.ಎಂ. ಹೊಸಕೋಟೆ ಟೌನ್, ರಮೇಶ್ ತಾವರೆಕೆರೆ, ನರಸಿಂಹಮೂರ್ತಿ ಗುಳ್ಳಳ್ಳಿ, ಕಾನೂನು ಸಲಹೆಗಾರರಾಗಿ ಕೃಷ್ಣಪ್ಪ ವಿ. ಚಿಕ್ಕನಲ್ಲಾಳ, ಗಣೇಶ್ ಓಬಳಹಳ್ಳಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಗೌರವಾಧ್ಯಕ್ಷರನ್ನಾಗಿ ಡಿ.ಎಂ. ಮುನಿರಾಜು, ಯಲ್ಲಪ್ಪ ಡಿ. ಶೆಟ್ಟಳ್ಳಿ, ಎಂ. ಗುರಪ್ಪ ಪೂಜೆನ ಅಗ್ರಹಾರ ಇವರನ್ನ ಸಹ ನೇಮಕ ಮಾಡಲಾಗಿದ್ದು, ಕರ್ನಾಟಕ ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಶುಭವನ್ನ ಹಾರೈಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನೂತನ ಪದಾಧಿಕಾರಿಗಳು ಸಂಘದ ಸದಸ್ಯತ್ವಕ್ಕೆ ಹೆಚ್ಚಿನ ಗಮನ ಹರಿಸಬೇಕಾಗಿದ್ದು, ಮೇ 30ರ ಒಳಗಾಗಿ 1,500 ಸದಸ್ಯತ್ವವನ್ನ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ನೂತನ ಪದಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಈಗ ನಾವು ತಾಲೂಕ್ ಕಮಿಟಿಯನ್ನ ರಾಜ್ಯ ಕಮಿಟಿಯಿಂದ ಅನುಮತಿ ಪಡ್ಕೊಂಡು ಜಿಲ್ಲಾ ಕಮಿಟಿಯಿಂದ ಇವತ್ತು ನಮ್ಮ ತಾಲೂಕ್ ಕಮಿಟಿಯನ್ನ ರಚನೆ ಮಾಡ್ತಾ ಇದ್ದೀವಿ. ಈಗ ಪದಾಧಿಕಾರಿಗಳನ್ನಾಗಿ ನಮ್ಮ ಜಿಲ್ಲಾ ಕಮಿಟಿಯಿಂದ ರಾಜ್ಯ ಸಮಿತಿಯಿಂದ ಶಿಫಾರಸು ಮಾಡಿ ಆಯ್ಕೆ ಮಾಡಿರ್ತೇವೆ. ಅದನ್ನ ಈಗ ನಾನು ಘೋಷಣೆ ಮಾಡ್ತೇನೆ. ಹೊಸಕೋಟೆ ತಾಲೂಕಿನ ಕರ್ನಾಟಕ ಮಾದರ ಮಹಾಸಭಾದ ಗೌರವಾಧ್ಯಕ್ಷರುಗಳಾಗಿ ಹಿರಿಯರಾದಂತ ಡಿ.ಎಂ. ಮುನಿರಾಜು ಅಣ್ಣವರು, ಮತ್ತೆ ಶೆಟ್ಟಳ್ಳಿ ಯಲ್ಲಣ್ಣನವರು, ಮತ್ತೆ ಗುರಪ್ಪನವರನ್ನ ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಮತ್ತು ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಗುಟ್ಟಳ್ಳಿ ವಿ. ನಾಗರಾಜ್ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ನಮಸ್ಕಾರ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರಾದಂತ ಸೊಣದೇನಹಳ್ಳಿ ಎಸ್.ವಿ. ಶ್ರೀನಿವಾಸ್ ಅವರು, ಮತ್ತೆ ಹಿರಿಯರಾದಂತ ನಮ್ಮ ಗಿಡ್ಡಪ್ಪನಹಳ್ಳಿ ದೇವರಾಜ್ ಅವರು, ಮತ್ತೆ ಕೆ.ಆರ್.ಬಿ. ಶಿವಾನಂದ್ ಅವರು, ಮತ್ತೆ ಎಚ್.ಕೆ. ಮಂಜುನಾಥ್ ಮಂಜು ಸೂರ್ಯ ಎಂಬವರು 4 ಜನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೇವೆ. ದಯವಿಟ್ಟು ಇದ್ರೆ ನಮಸ್ಕಾರ ಮಾಡಿ. ಮತ್ತು ಕಾರ್ಯದರ್ಶಿಯಾಗಿ ನಮ್ಮ ನರಸಿಂಹಯ್ಯ ಅವರು ಸುಮಾರು ಒಂದು 15-16 ವರ್ಷಗಳಿಂದ ಇವರು ನಮ್ಮ ಮಾದರ ಮಹಾ ಸಂಘಟನೆಯಲ್ಲಿ, ನಾವು ಮೊದಲೇ ಹೊಸಕೋಟೆ ತಾಲೂಕಿನಲ್ಲಿ ಮಾದರ ಮಹಾಸಭಾ ಸಂಘಟನೆ ಹುಟ್ಟಾಕಿದ್ವಿ. ಸತತವಾಗಿ ಕಾರ್ಯದರ್ಶಿಯಾಗಿ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಂತ ನಮ್ಮ ನರಸಿಂಹಯ್ಯನ ಮತ್ತೆ ನಾವು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತೇವೆ. ಮತ್ತೆ ಖಜಾಂಚಿಯಾಗಿ ನಮ್ಮ ದೊಡ್ಡೂರಿನ ನಾರಾಯಣಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿರ್ತೇವೆ. ಮತ್ತೆ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ನಮ್ಮ ಹಿರಿಯರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತ ಡಿ. ನರಸಿಂಹಣ್ಣ ಅವರು, ಮತ್ತೆ ರಮೇಶ್ ಪೂಜೆನಗರಾರ, ಮತ್ತೆ ಗೋಪಾಲ್ ಗೊಟ್ಟಿಪುರ, ಮತ್ತೆ ರಮೇಶ್ ಕಂಬ್ಳಿಪುರ, ಮತ್ತೆ ಗಣೇಶ್ ಮತ್ತು ಸಹೋದರಿ ಸುಮಿತ್ರಾ ಮಹಿಳಾ ಸದಸ್ಯೆಯಾಗಿ, ಮತ್ತೆ ಟೌನಿನ ರವಿ, ಮತ್ತೆ ವಿಶೇಷ ಆಹ್ವಾನಿತರಾಗಿ ಪೂಜಪ್ಪ, ಹಿರಿಯರಾದಂತ ಪೂಜಪ್ಪ ಕೋಟೂರು, ಮತ್ತು ಮೂರ್ತಿ ಇಂಡಿಗನಾಳ, ಮತ್ತೆ ಎಚ್.ಎಂ. ಶಿವಾನಂದ, ಮತ್ತೆ ತಾವರೆಕೆರೆ ರಮೇಶ್, ಮತ್ತೆ ನರಸಿಂಹಮೂರ್ತಿ ಗುಳ್ಳಳ್ಳಿ, ಮತ್ತೆ ಕಾನೂನು ಸಲಹೆಗಾರರಾಗಿ ಕೃಷ್ಣಪ್ಪ ವಿ. ಚಿಕ್ಕನಲ್ಲಾಳ, ಮತ್ತೆ ಗಣೇಶ್ ಇವರಿಬ್ಬರು ವಕೀಲರು ಕಾನೂನು ಸಲಹೆಗಾರರಾಗಿ, ಮತ್ತೆ ಯೂತ್ ಕಮಿಟಿ ಸಹ ಮಾಡಿರ್ತೇವೆ. ಅಧ್ಯಕ್ಷರಾಗಿ ಹರೀಶ್ ಚಕ್ರವರ್ತಿ ನಮ್ಮ ಸಿದ್ಧಾರ್ಥ ನಗರ ಅವ್ರನ್ನ ಯೂತ್ ಪ್ರೆಸಿಡೆಂಟ್ ಆಗಿ ಮಾಡಿದ್ದೇವೆ. ಮತ್ತೆ ಇಡೀ ಟೀಮ್ ನಾವು ರಚನೆ ಮಾಡಿರ್ತೇವೆ. ಮತ್ತೆ ಟೌನಿನ ಘಟಕ ಒಂದು ಮಾಡಿರ್ತೇವೆ, ಅದು ಎಚ್.ಕೆ. ಆನಂದ್ ಅಂತ ಅಧ್ಯಕ್ಷರು ಮಾಡಿರ್ತೇವೆ. ಪೂರ್ತಿ ಟೀಮ್ ಮಾಡಿರ್ತೇವೆ. ಇವರೆಲ್ಲರೂ ಸಹ ಜವಾಬ್ದಾರಿಯಾಗಿ, ಇದು ಯಾವುದೇ ಒಂದು ವಿಸಿಟಿಂಗ್ ಕಾರ್ಡ್ ಸಂಘಟನೆ ಅಲ್ಲ, ಇದು ನಮ್ಮ ಸಮುದಾಯದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾಡಿರ್ತಕ್ಕಂಥ ಸಂಘಟನೆ. ಪ್ರತಿಯೊಬ್ಬರು, ಈಗ ನಾಗರಾಜ್ ಅಧ್ಯಕ್ಷರಾಗಿದ್ರು ಸಹ ಈ ಸಂಘಟನೆಯಲ್ಲಿ ಎಷ್ಟು ಜನ ಆಯ್ಕೆ ಆಗಿರ್ತೀರೋ, ಉಪಾಧ್ಯಕ್ಷರುಗಳಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಖಜಾನ್ಸಿಗಳಾಗ್ಬೋದು, ಸದಸ್ಯರಾಗ್ಬೋದು, ಎಲ್ಲರೂ ಸಹ ಅಧ್ಯಕ್ಷರಿದ್ದಂಗೆ. ಪ್ರತಿಯೊಬ್ಬರು ನಮ್ಗೆ 31ನೇ ತಾರೀಕಿನೊಳಗಡೆ ಒಬ್ಬೊಬ್ಬ ಸದಸ್ಯರು ಅವರ ಶಕ್ತಿ ಮೀರಿ ಒಂದು 100 ಜನ ಸದಸ್ಯರು ಮಾಡ್ಬೇಕಲ್ಲಿ ಅವ್ರು ಮನವಿ ಮಾಡ್ಕೊಂಡು ಆಯ್ಕೆ ಆಗದಂತ ಎಲ್ಲಾ ಸದಸ್ಯರಿಗೂ ನಾನು ಜಿಲ್ಲಾ ಅಧ್ಯಕ್ಷರಾಗಿ ಮತ್ತೆ ರಾಜ್ಯ ಮತ್ತು ಜಿಲ್ಲಾ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ.